ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಮ್ಯಾಂಗೋ ಸೀಸನ್ ಇದೆ, ಸಮ್ಮರ್ ಸೀಸನ್ ಇದೆ. ನೋಡೋಣ ಹೇಗೆ ಉಪ್ಪಿನಕಾಯಿ ಮಾಡಬೇಕು ಅಂತ. ಮ್ಯಾಂಗೋ ಪಿಕಲ್ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ದಿಢೀರಂತ ಮನೆಯಲ್ಲಿ ಕ್ವಿಕ್ಕಾಗಿ ಮಾಡಿಬಿಡೋಣ. ಇಲ್ಲಿ ನಾನು ಮೀಡಿಯಮ್ ಸೈಜ್ದು 3 ಮಾವಿನಕಾಯಿ ತೊಗೊಂಡಿದ್ದೀನಿ. ಎಲ್ಲ ಚಿಕ್ಕದಾಗಿ ಕ್ಯೂಬ್ಸ್ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಎಲ್ಲ ಮಾಡ್ಬೋದು. ಉಪ್ಪು ಹಾಕಬೇಕು, ಖಾರ ಪುಡಿ ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ನಾವು ಪಲ್ಯಕ್ಕೆ ಮಾಡಿಟ್ಕೋತೀವಲ್ಲ ಜೀರಿಗೆ ಪುಡಿ, ಧನಿಯಾ ಪುಡಿ, ಅದನ್ನು ಸ್ವಲ್ಪ ಹಾಕಬೇಕು. ಹಿಂಗೆ ಇಷ್ಟಪಡೋರು ಹಾಕಿ, ಇಲ್ಲಾಂದರೆ ಅವಾಯ್ಡ್ ಮಾಡಿ. ಇದು ಮಾವಿನಕಾಯಿ ತುಂಬ ಹುಳಿಯಾಗಿದೆ, ಸೊ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ಕೊನೆಯಲ್ಲಿ. ಆಮೇಲೆ ಬೆಳ್ಳುಳ್ಳಿ ಚಿಕ್ಕದಾಗಿ ಊರ ಕಡೆ ಸಿಗುತ್ತಲ್ಲ, ಆ ಥರ ಇದ್ದರೆ ಅದನ್ನು ಸ್ವಲ್ಪ ಜಜ್ಜಿ ಹಾಗೆ ಹಸಿದಾಗಿ ಹಾಕ್ಕೊಳ್ಳೋದು. ಇದರಲ್ಲಿ ಏನು ನಾವು ಹುರಿಯೋದಾಗಲಿ ಅಥವಾ ಬಿಸಿ ಮಾಡೋದಾಗಲಿ ಮಾಡೋದಿಲ್ಲ. ಉಪ್ಪಿನಕಾಯಿ ಕೆಡಬಾರ್ದು ಅಂದರೆ ಟಿಪ್ಸ್ ಇದರಲ್ಲಿ ಏನು ಅಂದರೆ, ಒಂಚೂರು ನೀರು ತಾಕಬಾರ್ದು. ಮಾವಿನಕಾಯಿ ತೊಳೆದಿಟ್ಕೊಂಡ ತಕ್ಷಣ ಅದನ್ನು ಚೆನ್ನಾಗಿ ಒರೆಸಿ, ಎಲ್ಲೂ ನೀರು ತಾಕಿಸ್ಬೇಡಿ. ಇಲ್ಲಿ ನಾನು ಒಲೆ ಯಾಕೆ ಇದಕ್ಕೆ ಸ್ವಲ್ಪ ಮೆಂತೆಕಾಳು ಸಾಸಿವೆಗೆ ಮಾಡಿಕೊಂಡೆ ಅಂದರೆ, ವಿಡಿಯೋಗೋಸ್ಕರ ಕ್ವಿಕ್ಕಾಗಿ ಅದನ್ನು ಗ್ರೈಂಡ್ ಮಾಡೋದಕ್ಕೆ ಚೂರು ಬೆಚ್ಚಗೆ ಮಾಡಿಕೊಂಡ್ರೆ, ಅಂದರೆ ಚೆನ್ನಾಗಿ ನುಣ್ಣದಾಗಿ ಪೌಡ್ರ್ ಆಗುತ್ತೆ ಅಂತ ಅಷ್ಟೆ. ಇಲ್ಲಾಂದರೆ ಏನೂ ಬಿಸಿ ಮಾಡೋದು ಬೇಕಾಗಿಲ್ಲ. ಆಮೇಲೆ ಬಿಸಿ ಎಣ್ಣೆ ಕಾಯಿಸಿ ತಣ್ಣಗಾದಮೇಲೆ ಅದನ್ನ ಈ ಉಪ್ಪಿನಕಾಯಿಗೆ ಕೊನೆಯದಾಗಿ ಹಾಕ್ತೀವಿ. ಅದರಿಂದನೂ ಉಪ್ಪಿನಕಾಯಿ ಕೆಡೋದಿಲ್ಲ. ಸೊ ಇಲ್ಲಿ 3 ಪದಾರ್ಥ ಹಾಕೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ಅಥವಾ ಯಾವುದೇ ಉಪ್ಪಿನಕಾಯಿ ಆಗಲಿ ಕೆಡೋದಿಲ್ಲ. ಮೆಂತೆಕಾಳು, ಸಾಸಿವೆ ಪುಡಿ 1, ಎರಡನೇದಾಗಿ ನೀರು ತಾಕಿಸ್ಬಾರ್ದು, ಆಮೇಲೆ ಬಿಸಿ ಎಣ್ಣೆ ಕಾಯಿಸೋದ್ರಿಂದ, ಉಪ್ಪು ಹಾಕೋದ್ರಿಂದ. ಈ ಸಾಸಿವೆ ಮತ್ತು ಮೆಂತೆಕಾಳು ಸ್ವಲ್ಪ ತೊಗೋಬೇಕು. ಅಂದರೆ 1 ಸ್ಪೂನು ಮೆಂತೆಕಾಳು ತೊಗೊಂಡ್ರೆ 2 ಸ್ಪೂನು ಸಾಸಿವೆ ಪುಡಿ. ಸೊ ಇದೆಲ್ಲ ಮಾಡಾದಮೇಲೆ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ನೀವು ಇದರಲ್ಲಿ ನೋಡ್ಬೋದು, ಉಪ್ಪು ಬೆಲ್ಲ ಎಲ್ಲ ಹಾಕೋದ್ರಿಂದ ರಸ ಬಿಟ್ಕೊಂಬರುತ್ತೆ. ಸೊ ಎಲ್ಲ ಪುಡಿಗಳು ಹಾಕಿ ಹಿಂಗೆ ಕಲಸಿಟ್ಟಾಗ ರಸ ಆಗಿ ನೋಡ್ಬೋದು ಬರ್ತಾಯಿದೆ. ಇದಕ್ಕೆ ಲಾಸ್ಟಿಗೆ ಎಣ್ಣೆ ಬಿಸಿ ಮಾಡಿ ತಣ್ಣಗಾದಮೇಲೆ ಒಂದು ಸಣ್ಣದಾಗಿ 2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಹಾಕಿದ್ರೆ ಸಾಕು. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ದಿಢೀರಾಗಿ ಎಲ್ಲೋ ಆಚೆ ಹೋಗಿ ಬಂದಾಗ ಏನೂ ಇಲ್ಲ ಅಂದಾಗ ಚಪಾತಿಗೆ, ದೋಸೆಗೆ ಅಥವಾ ಅನ್ನ ಮೊಸರಿಗೆ ತುಂಬ ರುಚಿಯಾಗಿರುತ್ತೆ. ಈ ಸಮ್ಮರ್ ಸೀಸನಲ್ಲಿ ನೀವು ಒಂದು 2-3 ಕಾಯಿನ ಟ್ರೈ ಮಾಡಿ ನೋಡಿ, ನಿಮ್ಮ ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡಿ. ಬಿಗಿನರ್ಸ್ ಇದ್ದರೆ ಈಸಿಯಾಗಿ ಹೇಳಿದ್ದೀನಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. Thank you. See you in my next video.